ಇದು ನಿಮ್ಮ ಫೋನ್. ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿದ ಮೇಲೆ ನಿಮಗೆ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ. ಹಾಯ್ ಗೈಸ್, ಮತ್ತೊಂದು ಫ್ರೆಶ್ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಶಾಮಿನ ಫೀಚರ್ ಫೋನ್ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಇಷ್ಟು ದಿನ ನೀವು ಸ್ಮಾರ್ಟ್ ಫೋನ್ ತೊಗೋಬೇಕಾದ್ರೆ ನಾನು ಆ ಫೋನ್ ತೊಗೋಬೇಕು, ಈ ಫೋನ್ ತೊಗೋಬೇಕು ಅಂತ ಯೋಚನೆ ಮಾಡ್ತಿದ್ರಿ. ನಿಮಗೆ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಸಿಗ್ತಾ ಇದ್ದು, ಶಾಮಿ ಕಡೆ ಹೋಗ್ಲಾ ಅಥವಾ ಓಪ್ಪೋ ಕಡೆ ಹೋಗ್ಲಾ ಅಥವಾ ವಿವೋ ಕಡೆ ಹೋಗ್ಲಾ ಅಂತೇಳಿ. ಬಟ್ ಫೀಚರ್ಸ್ ಫೋನ್ಸ್ಗಳು ಏನು ನೋಡ್ತಾ ಇದ್ದೀವಿ, ಫೀಚರ್ ಫೋನ್ಸ್ಗಳು ತುಂಬಾ ಮಾರ್ಕೆಟಲ್ಲಿ ಅವೈಲೇಬಲ್ ಆಗಿದೆ. ಸೊ ಚೈನಾದೇ ಪ್ರಾಡಕ್ಟ್ ಆದಂಥ ಸಾಕಷ್ಟು ಮಾಡೆಲ್ಗಳು ನಮಗೆ ಇಂಡಿಯಾದಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಬಟ್ ಇವಾಗ ಶಾಮಿ ಏನು ಮಾಡ್ತಿದೆ ಅಂತಂದರೆ ಆ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಒಂದು ಬಜೆಟ್ ಫೀಚರ್ ಸ್ಮಾರ್ಟ್ ಫೋನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಆ ಫೋನಿನ ಸ್ಪೆಸಿಫಿಕೇಶನ್ ಏನು ಮತ್ತು ಆ ಫೋನ್ ಯಾವಾಗ ಲಾಂಚ್ ಆಗ್ತಿದೆ ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಯಾವುದೇ ರೀತಿ ಡಿಲೇ ಮಾಡದೆ ಈ ವಿಡಿಯೋನ ನಾವು ಶುರು ಮಾಡೋಣ. ಸೊ ಶಾಮಿನ ಈ ಫೀಚರ್ ಫೋನ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಇಲ್ಲಿ ಶಾಮಿಲಿ ನಿಮಗೆ ಎರಡು ವೇರಿಯಂಟ್ನ ಫೋನ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಒಂದು ಮಾಡೆಲ್ನ ಹೆಸರು ಬಂದ್ಬಿಟ್ಟು Qin1 ಅಂತೇಳಿ, ಇನ್ನೊಂದು ಮಾಡೆಲ್ನ ಹೆಸರು ಬಂದ್ಬಿಟ್ಟು Qin1s ಅಂತೇಳಿ. ಸೊ ಈ Qin1 ಫೋನ್ ಏನಿದೆ ಇದು 2G ಫೋನ್ ಆಗಿದ್ದು ಇದರಲ್ಲಿ ಕೇವಲ 2G ಸಿಮ್ಗಳು ರನ್ ಆಗ್ತವೆ. ಅದೇ ರೀತಿ Qin1s ಏನಿದೆ ಅದು ನಿಮಗೆ 4G ವೋಲ್ಟೇಜ್ ಸಪೋರ್ಟ್ ಇದರಲ್ಲಿ ಸಿಗುತ್ತೆ. ಸೊ ಈ ಫೋನಿನ ಮೇನ್ ಕೀ ಫೀಚರ್ ಏನಪ್ಪ ಅಂತಂದರೆ ಇದರಲ್ಲಿ ನಿಮಗೆ ರಿಯಲ್ ಟೈಮ್ ಟ್ರಾನ್ಸ್ಲೇಷನ್ ಸಿಗುತ್ತೆ. ಸೊ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳು ಈಗಾಗಲೇ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದ್ದು ಫೋನಲ್ಲೇ ಇನ್ಬಿಲ್ಟ್ ಆಗಿ, ಅಂದರೆ ಶಾಮಿ ಇದನ್ನು ಡೆವಲಪ್ ಮಾಡಿ ಫೋನಲ್ಲೇ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ರಿಯಲ್ ಟೈಮಲ್ಲಿ ನೀವು ಯಾವ ರೀತಿ ಮಾತಾಡ್ತಾ ಇರ್ತೀರಿ ಅದನ್ನು ಲ್ಯಾಂಗ್ವೇಜ್ಗಳನ್ನು ಅದು ರಿಯಲ್ ಟೈಮಲ್ಲಿ ಕನ್ವರ್ಟ್ ಮಾಡ್ತಿರುತ್ತೆ. ಉದಾಹರಣೆಗೆ ಹೇಳಬೇಕಂದ್ರೆ ಕೆಲವೊಂದಿಷ್ಟು ಆ್ಯಪ್ಗಳಿದ್ದಾವೆ ಪ್ಲೇಸ್ಟೋರಲ್ಲಿ, ನೀವು ಹಾಯ್ ಅಂದ ತಕ್ಷಣ ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹಾಯ್ ಅಂತ ತೋರಿಸುತ್ತೆ. ಸೊ ಅದನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ನಿಮಗೆ ಕೆಲವೊಂದಿಷ್ಟು ಸಮಯಗಳು ಇರ್ತೈತೆ, ಇಂಟರ್ನೆಟ್ಗಳನ್ನ ಯೂಸ್ ಮಾಡಬೇಕು, ಅದು ಇದು ಏನೋ 108 ಕನೆಕ್ಷನ್ಸ್ಗಳನ್ನು ಯೂಸ್ ಮಾಡಬೇಕಾಗತ್ತೆ. ಬಟ್ ಈ ಫೋನಲ್ಲಿ ನಿಮಗೆ ರಿಯಲ್ ಟೈಮ್ ಆಗಿ ಒಂದು ಇನ್ಬಿಲ್ಟ್ ಅಪ್ಲಿಕೇಶನ್ ಕೊಡ್ತಾ ಇದ್ದು ನಿಮಗೆ ಈ ಫೋನಲ್ಲಿ ರಿಯಲ್ ಟೈಮ್ ಒಂದು AI ಸಪೋರ್ಟ್ ಇರುವ ಟ್ರಾನ್ಸ್ಲೇಟರ್ ಇದರಲ್ಲಿ ಸಿಗಲಿದೆ. ಇಕ್ಕಿರೋ ಸ್ಪೆಸಿಫಿಕೇಶನ್ ನೋಡಬೇಕಾದ್ರೆ ನಿಮಗೆ ಡಿಸ್ಪ್ಲೇ ಬಂದ್ಬಿಟ್ಟು 2.8 ಇಂಚಿನ ಒಂದು IPS ಡಿಸ್ಪ್ಲೇ ಸಿಗ್ತಾ ಇದ್ದು, ರೆಸಲ್ಯೂಷನ್ ಬಂದ್ಬಿಟ್ಟು ನಿಮಗೆ 248 320 ಪಿಕ್ಸೆಲ್ ರೆಸಲ್ಯೂಷನ್ ಇದರಲ್ಲಿ ಸಿಗ್ತಾ ಇದೆ. ಅದ್ರ ಜೊತೆಗೆ ನಿಮಗೆ ಡಿಸ್ಪ್ಲೇ ಪ್ರೊಟೆಕ್ಷನ್ಗೋಸ್ಕರ ಗೊರಿಲ್ಲಾ ಸಪೋರ್ಟ್ ಕೊಡ್ತಾ ಇದೆ. ನಿಮಗೆ ಈ ಫೋನ್ ನಿಮಗೆ LT ಮತ್ತು OLT ಸಪೋರ್ಟ್ ಜೊತೆಗೆ ಡ್ಯುಯಲ್ ಸಿಮ್ನ ಸಪೋರ್ಟ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಈ ಫೋನಿನಲ್ಲಿ ಬರುವ ಸೆನ್ಸರ್ಸ್ಗಳ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ಇಲ್ಲಿ ವೈಫೈ ಸಿಗ್ತಾ ಇದ್ದು, ಅದರ ಜೊತೆಗೆ IR ಬ್ಲಾಸ್ಟರ್ ಏನಿದೆ, ನಾವು ರಿಮೋಟ್ ಕಂಟ್ರೋಲ್ ಆಗಿ ಏನು ಇವಾಗಲೇ ಶಾಮಿ ಫೋನಲ್ಲಿ ನಾವು ರಿಮೋಟ್ ಕಂಟ್ರೋಲ್ IR ಅಂತ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಮನೆ TV ಆಗಿರ್ಬೋದು, DTH ಆಗಿರ್ಬೋದು, ಅದರ ಜೊತೆಗೆ AC ಆಗಿರ್ಬೋದು ಅದನ್ನು ಕಂಟ್ರೋಲ್ ಮಾಡ್ತಿದ್ರಿ. ಆ ಫೆಸಿಲಿಟಿನ ಈ ಫೋನಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಬ್ಯಾಟ್ರಿ ಬಗ್ಗೆ ನೋಡಬೇಕಾದ್ರೆ ನಿಮಗೆ 1480 mAh ಬ್ಯಾಟ್ರಿ ಕೊಡ್ತಾ ಇದ್ದು, ನಿಮಗೆ ಸ್ಟ್ಯಾಂಡ್ ಬೈ ನೋಡಬೇಕಾದ್ರೆ ನಿಮಗೆ 15 ದಿನದ ಸ್ಟ್ಯಾಂಡ್ ಬೈ ಕೊಡ್ತಾ ಇದ್ದಾರೆ. ಅಕಸ್ಮಾತಾಗಿ ನೀವು ಫೋನನ್ನು ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ರೆ ನಿಮಗೆ 420 ಗಂಟೆಗಳ ಕಾಲ ಈ ಫೋನಿನ ಬ್ಯಾಟ್ರಿ ಬರುತ್ತೆ ಅಂತ ಶಾಮಿ ಹೇಳ್ತಾ ಇದೆ. ಅದರ ಜೊತೆಗೆ ಈ ಫೋನಿನ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಪ್ಪಾ ಅಂತಂದರೆ ಈ ಫೋನಲ್ಲಿ ನಿಮಗೆ ಟೈಪ್ C ಬರುವ ಸಾಧ್ಯತೆಗಳು ಇದ್ದಾವೆ. ಸೊ ಚೈನೀಸ್ ಒಂದು ಲೀಕ್ ಪ್ರಕಾರ ಇದರಲ್ಲಿ ನಿಮಗೆ ಟೈಪ್ C USB ಟೈಪ್ C ಏನು ದೊಡ್ಡ ಸ್ಮಾರ್ಟ್ ಫೋನ್ಗಳಲ್ಲಿ ಐಫೋನ್ ಆಗಿರ್ಬೋದು, OnePlus ಸೀರೀಸ್ ಆಗಿರ್ಬೋದು, ಅದರಲ್ಲಿ ನಿಮಗೆ ಟೈಪ್ C ಪೋರ್ಟ್ ಏನಿದೆ ಅದು ಸಿಗುತ್ತೆ. ಸೊ ಆ ಟೈಪ್ C ಪೋರ್ಟ್ ಏನಿದೆ ನಿಮಗೆ ಈ ಫೋನಲ್ಲಿ ಸಿಗುವ ಸಾಧ್ಯತೆಗಳು ಇದ್ದಾವೆ. ಸೊ ಈ ಫೋನ್ ಬಂದ್ಬಿಟ್ಟು ನಿಮಗೆ ಆಂಡ್ರಾಯ್ಡ್ನ OS ಅನ್ನೇ ಭಾಗ ಆದಂಥ ಮೆಕ್ರೋ 5 ಅನ್ನುವ OS ಇದರಲ್ಲಿ ಬರ್ತಾ ಇದ್ದು, ನಿಮಗೆ ಪ್ರೊಸೆಸರ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಮೀಡಿಯಾಟೆಕ್ನ MT6260A ಅನ್ನುವ ಪ್ರೊಸೆಸರ್ ಇದರಲ್ಲಿ ಕೊಡ್ತಾ ಇದ್ದಾರೆ. ರ್ಯಾಮ್ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ 8 MB ರ್ಯಾಮ್ ಕೊಡ್ತಾ ಇದ್ದು, ನಿಮಗೆ 16 MB ಇಂಟರ್ನಲ್ ಸ್ಟೋರೇಜ್ ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ಬಹುಶಃ ನಿಮಗೆ ಎಕ್ಸ್ಟರ್ನಲ್ ಸ್ಟೋರೇಜ್ನ ಆಪ್ಷನ್ ಕೂಡ ಇದರಲ್ಲಿ ಕೊಡ್ತಾ ಇದ್ದು, ಈ ಫೋನ್ ನಿಮಗೆ 2 ವೇರಿಯಂಟ್ ಅಲ್ಲಿ ಸಿಗ್ತಾ ಇದೆ. ಒಂದು ವೈಟ್, ಇನ್ನೊಂದು ಬಂದ್ಬಿಟ್ಟು ಗ್ರೇ ಕಲರ್ ಅಲ್ಲಿ ಈ ಫೋನ್ ಸಿಗಲಿದೆ. ಸೊ ಈ ಫೋನ್ ಯಾವಾಗ ಬರುತ್ತೆ ಅಂತೀರಾ, ಈ ಫೋನ್ ನಿಮಗೆ ಸೆಪ್ಟೆಂಬರ್ 15ನೇ ತಾರೀಕಿಗೆ ಚೈನಾದಲ್ಲೇ ಸಿಗ್ತಾ ಇದ್ದು, ಸೆಪ್ಟೆಂಬರ್ 15 ಆದಮೇಲೆ ಶಿಪ್ಪಿಂಗ್ ಸ್ಟಾರ್ಟ್ ಮಾಡ್ತಿದ್ದು, ಇಂಡಿಯಾದಲ್ಲಿ ಇದನ್ನು ಆದಷ್ಟು ಬೇಗ ಫೋನನ್ನು ಲಾಂಚ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಫೋನಿನ ಪ್ರೈಸ್ ನೋಡಬೇಕಾದ್ರೆ ಇಲ್ಲಿ ನಿಮಗೆ ಚೈನಾದಲ್ಲಿ 999 ಯುವಾನ್ಗೆ ಸಿಗ್ತಾ ಇದ್ದು, ರಫ್ಲಿ ಇಂಡಿಯನ್ ಕರೆನ್ಸಿನ ಕನ್ವರ್ಟ್ ಮಾಡಿ ನೋಡಿದಾಗ ನಿಮಗೆ 1999 ಪ್ರೈಸಿಂಗ್ ಅಲ್ಲಿ ಈ ಫೋನ್ ಭಾರತದಲ್ಲಿ ಬರುವ ಸಾಧ್ಯತೆಗಳು ಕಾಣಿಸುತ್ತೆ. ಸೊ ಅಕಸ್ಮಾತಾಗಿ ಈ ಫೋನ್ ಭಾರತದಲ್ಲಿ ಏನಾದರೂ ಲಾಂಚ್ ಆದರೆ ಏನು ಜಿಯೋನ ಫೋನ್ ಬರ್ತಾ ಇದೆ, Jio 2 ಅಂತೇಳಿ, ಆ ಫೋನಿಗೆ ಒಂದು ಬಲಿಷ್ಠವಾದ ಕಾಂಪಿಟೇಟರ್ನೇ ಅನ್ಬೋದು. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ನಮ್ಮ ಚಾನಲ್ ನೀವು ಮೊದಲನೇ ಸಾರಿ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಜೊತೆಗೆ ಶೇರ್ ಮಾಡಿ.